ಗ್ಯಾರಂಟಿ ನ್ಯೂಸ್ ಎಕ್ಸ್ಪೆಡರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯ್ಕ. ಹಲವಾರು ಅಡೆತಡೆ ಗೊಂದಲಗಳ ನಡುವೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಆರಂಭವಾಗಿದೆ. ಆದರೆ ಆರಂಭದಲ್ಲಿಯೇ ಈ ಒಂದು ಸಮೀಕ್ಷೆಗೆ ಬಹಳಷ್ಟು ವಿಘ್ನಗಳು ಎದುರಾಗಿವೆ. ಪ್ರಮುಖವಾಗಿ ಆ್ಯಪ್ ಮೂಲಕ ಶಿಕ್ಷಕರ ತರಬೇತಿಯನ್ನು ನೀಡಲಾಗಿದ್ದಂಥ ಈ ಒಂದು ಸಂದರ್ಭದಲ್ಲಿ ಆ್ಯಪ್ಗಳೇ ಡೌನ್ಲೋಡ್ ಆಗದಂಥ ಪರಿಸ್ಥಿತಿ ಮತ್ತು ಆ್ಯಪ್ಗಳನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಳಬೇಕನ್ನುವಂಥ ಅನುಭವದ ಕೊರತೆ ಈ ಒಂದು ಸಮೀಕ್ಷೆಯಲ್ಲಿ ಆರಂಭವಾಗಿಯೇ ಒಂದು ಸಂಕಷ್ಟ ಎದುರಾಗಿದೆ. ಪ್ರಮುಖವಾಗಿ ಶಿಕ್ಷಕರಿಗೆ ಯಾವ ರೀತಿ ತರಬೇತಿಯನ್ನು ನೀಡಬೇಕಾಗಿತ್ತು ಅನ್ನುವಂಥದ್ದು ರಾಜ್ಯ ಸರ್ಕಾರ ಆತುರವಾಗಿ ಈ ಒಂದು ಸಮೀಕ್ಷೆಯಲ್ಲಿ ಶಿಕ್ಷಕರನ್ನು ಒಳಪಡಿಸುವುದಕ್ಕೆ ಸಾಕಷ್ಟು ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾವೆ. ಅದರ ಜೊತೆಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾವೆ. ಈ ಒಂದು ಸಮೀಕ್ಷೆಯ ಸಂದರ್ಭದಲ್ಲಿ ರಾಜ್ಯದ 7.5 ಕೋಟಿ ಜನರನ್ನು ಸಮೀಕ್ಷೆಗೆ ಒಳಪಡಿಸುವುದಕ್ಕೆ 1,75,000 ಶಿಕ್ಷಕರನ್ನು ಈ ಒಂದು ಸಮೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಅದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ವಿವಿಧ ಇಲಾಖೆಯ ಸಿಬ್ಬಂದಿಗಳ ಮೂಲಕ ಸಮೀಕ್ಷೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಸಮೀಕ್ಷೆ ಆರಂಭ ಆಗಿರೋದ್ರಿಂದ ಆರಂಭದಲ್ಲಿಯೇ ತಾಂತ್ರಿಕ ತೊಂದರೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಆ್ಯಪ್ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ಆ್ಯಪ್ಗಳಲ್ಲಿ ಸರಿಯಾಗಿ ದಾರಿಯನ್ನು ತೋರಿಸುವ ಕೆಲಸವೂ ಕೂಡ ಆಗ್ತಾ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಆ್ಯಪ್ನ ಬಳಕೆ ಮಾಡುವಂಥದ್ದು ಕೂಡ ಶಿಕ್ಷಕರಿಗೆ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು 20 ಲಕ್ಷ ಗುರಿಯನ್ನು ಇಟ್ಕೊಂಡಂಥ ಶಿಕ್ಷಕರು 10,000 ಜನರನ್ನು ಸಮೀಕ್ಷೆಗೆ ಒಳಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಆರಂಭದಲ್ಲಿಯೇ ಈ ಒಂದು ಸಮೀಕ್ಷೆಗೆ ಸಾಕಷ್ಟು ವಿಘ್ನಗಳು ಕೇಳಿ ಬರ್ತಾ ಇದ್ದಾವೆ. ಅದರ ಜೊತೆಗೆ ವಿಪಕ್ಷಗಳ ಅಸಮಾಧಾನಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಡೋರ್ ಟು ಡೋರ್ ಶಿಕ್ಷಕರ ಮೂಲಕ ಸಮೀಕ್ಷೆಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಅದರ ಜೊತೆಗೆ ಯಾವ ರೀತಿ ನಮೂನೆಗಳನ್ನು ಹಂಚಿಕೆ ಮಾಡಬೇಕಾಗಿತ್ತು ಆ ಕಾರ್ಯಗಳು ಕೂಡ ಸರಿಯಾಗಿ ಆಗಿಲ್ಲ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಎಲ್ಲೋ ಆತುರವಾಗಿ ಈ ಒಂದು ಸಮೀಕ್ಷೆಗೆ ಮುಂದಾಗಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಪ್ರಮುಖವಾಗಿ 15 ದಿನಗಳಲ್ಲಿ 7.5 ಕೋಟಿ ಜನರನ್ನು ಸಂಪರ್ಕ ಮಾಡಲು ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಇದೀಗ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ತೆಗೆದಿರುವಂಥದ್ದು. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಶಿಕ್ಷಕರು ತಮ್ಮ ಕುಟುಂಬಸ್ಥರ ಜೊತೆಗೆ ಒಂದು ರಜೆ ದಿನಗಳನ್ನ ಕಳೆಯಬೇಕಾಗತ್ತೆ. ಅಂತಹ ಒಂದು ಭಾಗ್ಯವನ್ನು ನೀವು ಕಸಿದುಕೊಳ್ತಾ ಇದ್ದೀರಾ, ಶಿಕ್ಷಕರಿಗೆ ಒತ್ತಾಯಪೂರ್ವಕವಾಗಿ ಸಮೀಕ್ಷೆಗೆ ಒಳಪಡಿಸ್ತಾ ಇದ್ದೀರಾ ಅನ್ನುವಂಥ ಆರೋಪವನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇದರ ಜೊತೆಗೆ BJP ನಾಯಕರು ಕೂಡ 15 ದಿನಗಳಲ್ಲಿ ಈ ಒಂದು ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ. ಯಾಕಂತಂದರೆ ಒಬ್ಬ ವ್ಯಕ್ತಿ 10 ಮನೆಗಳ ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಮನೆಗಳನ್ನು ನಿಗದಿ ಮಾಡಿದೆ. 15 ದಿನಗಳಲ್ಲಿ 150 ಮನೆಗಳ ಸಮೀಕ್ಷೆಯನ್ನು ಶಿಕ್ಷಕರು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಒಬ್ಬ ವ್ಯಕ್ತಿಯನ್ನು ಸಮೀಕ್ಷೆಗೊಳಪಡಿಸಿದರೆ 2 ಗಂಟೆಗಳ ಕಾಲ ಅಧಿಕ ಸಮಯಾವಕಾಶವನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಬಂದಿರೋದ್ರಿಂದ ಈ ಒಂದು ಸಮೀಕ್ಷೆಯ ವೇಳೆ ಶಿಕ್ಷಕರು 20 ಅವರ್ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಪ್ರತಿಯೊಬ್ಬ ಶಿಕ್ಷಕನು ಕೂಡ ದಿನಕ್ಕೆ 20 ಗಂಟೆಗಳ ಕಾಲ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಈ ಒಂದು ಸಮೀಕ್ಷೆಯನ್ನು ಮುಂದೂಡಬೇಕು, ಅದರ ಜೊತೆಗೆ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಕೂಗು ಸಾಕಷ್ಟು ಕೇಳಿಬರ್ತಾ ಇದೆ. 15 ದಿನಗಳಲ್ಲಿ ಈ ಒಂದು ಸಮೀಕ್ಷೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಗತ್ತಾ ಅನ್ನೋದು ಒಂದು ಕಡೆ. ಆದರೆ ಶಿಕ್ಷಕರು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಅದರ ಜೊತೆಗೆ ಆ್ಯಪ್ಗಳು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಮೊದಲ ದಿನವೇ 20 ಲಕ್ಷ ಗುರಿ ಇಟ್ಕೊಂಡಿದ್ದಂಥ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ ಕೇವಲ 10,000 ಜನರ ಒಂದು ಸಮೀಕ್ಷೆಗೆ ಒಳಪಡಿಸಿರೋದ್ರಿಂದ ಈ ಒಂದು ಮುಂದಿನ ದಿನಗಳಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಸಮಯಾವಕಾಶವನ್ನು ಮುಂದೂಡಬೇಕನ್ನುವಂಥ ಅನಿವಾರ್ಯ ಪರಿಸ್ಥಿತಿ ಬಂದರೆ ರಾಜ್ಯ ಸರ್ಕಾರ ದಿನಗಳನ್ನು ಮುಂದೂಡಿಕೆ ಮಾಡುತ್ತಾ ವಿಸ್ತರಣೆ ಮಾಡುತ್ತಾ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ವಿಪಕ್ಷಗಳು ಅಸಮಾಧಾನವನ್ನು ಹೊರ ಹಾಕ್ತಿರುವಂಥದ್ದು. ಜೊತೆಗೆ ಈ ಹಿಂದೆ ಕೂಡ ಆಗಿರುವಂಥ ಕಾಂತರಾಜು ವರದಿ ಜೊತೆಗೆ ಜಯಪ್ರಕಾಶ್ ಅವರ ವರದಿ ಕೂಡ ಇದೆ. ಆ ಒಂದು ವರದಿಯ ರೀತಿ ಇದು ಕೂಡ ಅವೈಜ್ಞಾನಿಕವಾಗಿ ಆಗಬಾರ್ದು ಅನ್ನುವಂಥ ಒತ್ತಾಯವನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದಾರೆ. ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಈ ಒಂದು ಸಮೀಕ್ಷೆ ರಾಜ್ಯದಲ್ಲಿ ಆದರೆ ಜನರಿಗೆ ಅನುಕೂಲಗಳಾಗತ್ತೆ, ಮೀಸಲಾತಿ ವರ್ಗೀಕರಣಕ್ಕೆ ಒಂದು ಅನುಕೂಲ ಆಗುತ್ತೆ, ಜನರ ಸಾಮಾಜಿಕ ಸ್ಥಿತಿಗತಿ ಮತ್ತು ಶೈಕ್ಷಣಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿಗತಿ, ಅದರ ಜೊತೆಗೆ ಜಾತಿಯ ಒಂದು ಲೆಕ್ಕಾಚಾರದ ಮೇಲೆ ರಾಜ್ಯ ಸರ್ಕಾರ ಸಮೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಇದರ ಉದ್ದೇಶ ಈಡೇರಬೇಕು ಅನ್ನುವಂಥ ಒತ್ತಾಯವನ್ನು ಇದೀಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ಜೊತೆಗೆ BJPಯು ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ. ಹಾಗಾದರೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು CM ಸಿದ್ದರಾಮಯ್ಯ ಅವರು ತೆಗೆದುಕೊಂಡಂಥ ನಿರ್ಧಾರ ಮತ್ತು ನಾಳೆ ಈಗಾಗಲೇ ಆರಂಭವಾಗಿರುವಂಥ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಈ ಒಂದು ಸಮೀಕ್ಷೆಯನ್ನು ಮಾಡಿ ಮುಕ್ತಾಯ ಮಾಡಿದರೆ ಈ ವರದಿಯನ್ನು ಯಾವ ರೀತಿ ಸರ್ಕಾರ ಸ್ವೀಕಾರ ಮಾಡುತ್ತೆ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ. ಅದರ ಜೊತೆಗೆ 15 ದಿನಗಳಲ್ಲಿ ಈ ಒಂದು ಸಮೀಕ್ಷೆ ಕಂಪ್ಲೀಟ್ ಆಗುತ್ತಾ ಅನ್ನುವಂಥ ಕುತೂಹಲ ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.